ನಮಸ್ಕಾರ ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್‌ದಲ್ಲಿ ಇರುವಂತ ಒಂದು ಮನೆಯ ವಿಳಾಸ ಅದನ್ನ ಬದಲಾವಣೆ ಮಾಡುವುದು, ತಿದ್ದುಪಡಿ ಮಾಡುವುದು ಅಥವಾ ಕರೆಕ್ಷನ್ ಮಾಡುವುದು ಆನ್‌ಲೈನ್ ಮುಖಾಂತರ ನಿಮ್ಮ ಮನೆಯಿಂದಲೇ ಮಾಡೋದು ಹೇಗಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಅಡ್ರೆಸ್ ಅಂತಂದ್ರೆ ಏನಂತ ತಿಳ್ಕೊಂತಾರೆ, ಹೆಸರಿನ ಮುಂದೆ ಇರುವಂತ ಒಂದು ಅಡ್ಡ ಹೆಸರನ್ನ ಅಡ್ರೆಸ್ ಅಂತ ತಿಳ್ಕೊತಾರೆ. ಅದಲ್ಲ, ಇಲ್ಲಿ ನೋಡಿ ಆಧಾರ್ ಕಾರ್ಡಿನ ಹಿಂದ್ಗಡೆ ಇರುತ್ತಲ್ವಾ, ಸಣ್ಣ ಒಂದು ಆಧಾರ್ ಕಾರ್ಡ್ ಇರುತ್ತಲ್ವಾ, ಅದರ ಹಿಂದ್ಗಡೆ ಇರುವಂತ ಒಂದು ಅಡ್ರೆಸ್, ಅದಕ್ಕೆ ವಿಳಾಸ ಅಂತ ಹೇಳಿ ಹೇಳ್ತಾರೆ. ಆ ಒಂದು ವಿಳಾಸವನ್ನ ನೀವು ಸನ್ ಆಫ್, ವೈಫ್ ಆಫ್, ಡಾಟರ್ ಆಫ್, ಕೇರ್ ಆಫ್, ಇದನ್ನ ನೀವು ನಿಮ್ಮ ಮನೆಯಿಂದಲೇ ನಿಮ್ಮ ಮೊಬೈಲ್ ನಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ನಲ್ಲಾದ್ರೂ ಆಗಿರ್ಬೋದು, ನೀವೇ ಖುದ್ದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಮನೆಯ ವಿಳಾಸವನ್ನ ಮನೆಯಿಂದಲೇ ತಿದ್ದುಪಡಿ ಮಾಡ್ಕೋಬಹುದು. ಅದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ವಿಳಾಸವನ್ನ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಈ ಒಂದು ಫಾರ್ಮ್ ಅನ್ನ ನೀವು ಆನ್ಲೈನ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಡೆ ಇರುವಂತ ಡೀಟೇಲ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಫಾರ್ಮ್ ಅಲ್ಲಿ ಕರೆಕ್ಟ್ ಆಗಿ ಯಾವ ಒಂದು ಅಡ್ರೆಸ್ ಅನ್ನ ನೀವು ಚೇಂಜ್ ಮಾಡ್ತಾ ಇದೀರೋ, ಮನೆ ವಿಳಾಸವನ್ನ ಚೇಂಜ್ ಮಾಡ್ತಾ ಇದೀರೋ, ಅದನ್ನ ಈ ಒಂದು ಫಾರ್ಮ್ ಅಲ್ಲಿ ಫಿಲ್ಅಪ್ ಮಾಡಿಕೊಂಡು PDF ಫಾರ್ಮ್ಯಾಟ್ ಅಲ್ಲಿ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಡೀಟೇಲ್ಸ್ ಗಳನ್ನ ನಾನು ಆಲ್ಮೋಸ್ಟ್ ಎಲ್ಲ ತುಂಬಿದ್ದೇನೆ, ನಿಮಗೆ ಫಾರ್ಮ್ಯಾಟ್ ಕೂಡ ತೋರಿಸ್ತಾ ಇದ್ದೇನೆ. ಈ ಫಾರ್ಮ್ಯಾಟ್ ಅನ್ನ ನೀವು ಆನ್ಲೈನ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸಿಗ್ನೇಚರು ಮತ್ತೆ ಫೋಟೋಗ್ರಾಫ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಹಚ್ಚಬೇಕಾಗತ್ತೆ. ಸಿಗ್ನೇಚರ್ ಮಾಡ್ಬೇಕಾಗತ್ತೆ. ನಂತರ ಫೋಟೋಗ್ರಾಫ್ ಅನ್ನ ಹಚ್ಚಿಬಿಟ್ಟು ಫೋಟೋಗ್ರಾಫ್ ಮೇಲೆ ಕ್ರಾಸ್ ಸೀಲು ಸಿಗ್ನೇಚರ್ ಮಾಡ್ಬೇಕಾಗತ್ತೆ. ಅದರ ನಂತರ ಈ ಒಂದು ಲೈನ್ ಕೆಳಗಡೆ ಕೊಟ್ಟಿರುವಂತ ಡೀಟೇಲ್ಸ್ ಗಳನ್ನ ನೀವು ಯಾರ ಒಂದು ಅಧಿಕಾರಿಗಳಿಂದ ನೀವು ಸೀಲು ಸಿಗ್ನೇಚರ್ ಹಾಕ್ತಾ ಇದ್ದೀರೋ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ, ಅವರ ಒಂದು ಡೀಟೇಲ್ಸ್ ಗಳನ್ನ, ಅವರು ಏನ್ ಕೆಲಸ ಮಾಡ್ತಾರೆ, ಅವರು ಪ್ರಿನ್ಸಿಪಲ್ ಇದ್ದಾರೋ, ತಹಶೀಲ್ದಾರ್ ಇದ್ದಾರೋ ಅಥವಾ ಅಧ್ಯಕ್ಷರಿದ್ದಾರೋ, ಯಾರಿದ್ದಾರೋ ಆ ಡೀಟೇಲ್ಸ್ ಗಳನ್ನ ನೀವು ಇದರಲ್ಲಿ ಫಿಲ್ಅಪ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇದ್ರ ನಂತರ ಅಡ್ರೆಸ್ ಅಪ್ಡೇಟ್ ಮಾಡ್ಕೋಬೇಕು ಅಂತಂದ್ರೆ ವೆಲ್ಕಮ್ ಟು ಮೈ ಆಧಾರ್ ವೆಬ್ಸೈಟ್ ಗೆ ಬರಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಪೋರ್ಟಲ್ ನಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿಬಿಟ್ಟು ಕ್ಯಾಪ್ಚನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ನಂತರ ನಿಮ್ಮ ಒಂದು ಪ್ರೊಫೈಲ್ ಪೇಜ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡು ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಸ್ಮಾಲ್ ID ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಹಿಂದ್ಗಡೆ ಇರುವಂತ ಒಂದು ಅಡ್ರೆಸ್ ಅನ್ನ ನಾವು ಇವಾಗ ಬದಲಾವಣೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಅಡ್ರೆಸ್ ಬದಲಾವಣೆಯನ್ನ ಆನ್ಲೈನ್ ಮುಖಾಂತರ ನೀವೇ ಖುದ್ದಾಗಿ ಮಾಡ್ಕೋಬಹುದು. ಅದಕ್ಕಾಗಿ ಇಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ನಿಮ್ಗೆ ಎರಡು ಆಪ್ಷನ್ಗಳು ಓಪನ್ ಆಗಿದೆ. ಅಪ್ಡೇಟ್ ಅಡ್ರೆಸ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿದ್ದಾರೆ, ಇದನ್ನ ಓದ್ಕೊಳ್ಳಿ. ಇಲ್ಲಿ ಕೆಳಗಡೆ ನೋಡಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಗ್ರೇ ಕಲರ್ ನಲ್ಲಿ ಇರುವಂತಹ ಆಪ್ಷನ್ಗಳು ನೇಮ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ಜೆಂಡರ್ ಆಗಿರ್ಬೋದು, ಇದಕ್ಕೆ ಲಿಮಿಟ್ಸ್ ಇದಾವೆ. ಇನ್ನು 2 ಚಾನ್ಸ್ ನೇಮ್ ಚೇಂಜ್ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅದೇ ತರ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಜೆಂಡರ್ ನ ಚೇಂಜ್ ಮಾಡ್ಲಿಕ್ಕೆ ಆಗ್ಲಿ ಅವಕಾಶ ಇಲ್ಲ. ಆಲ್ರೆಡಿ ಅದು ಲಿಮಿಟ್ ಎಕ್ಸೀಡ್ ಆಗಿದೆ. ಸೊ ಇವಾಗ ನಾವು ಇಲ್ಲಿ ಗ್ರೇ ಕಲರ್ ಅಲ್ಲಿ ಇರುವಂತದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬ್ಲೂ ಕಲರ್ ನಲ್ಲಿ ಕಾಣ್ತಾ ಇರುವಂತದ್ದು ಅಡ್ರೆಸ್ ಮಾತ್ರ, ಇದು ನೋ ಲಿಮಿಟ್ಸ್ ಇರುತ್ತೆ. ಇದನ್ನ ನೀವು ಯಾವ ಪ್ಲೇಸಿಗೆ ಹೋಗ್ತೀರೋ ಆ ಪ್ಲೇಸಿಗೆ ನಿಮ್ಮ ಒಂದು ದಾಖಲೆಗಳನ್ನ ಅಪ್ಡೇಟ್ ಅಥವಾ ಕರೆಕ್ಷನ್ ಅನ್ನ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಇವಾಗ ಕೆಳಗಡೆ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆ ನೋಡಿ, ಇದ್ರ ಮೇಲೆ ನಾವು ಇವಾಗ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನಮ್ಮ ಒಂದು ಇವಾಗ ಪ್ರೆಸೆಂಟ್ ಇರುವಂತ ಒಂದು ಅಡ್ರೆಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ಒಂದು ಅಡ್ರೆಸ್ ಅನ್ನ ನಾವು ಆನ್ಲೈನ್ ಮುಖಾಂತರ ಬದಲಾವಣೆ ಮಾಡ್ತಾ ಇದ್ದೀವಿ. ಇಲ್ಲಿ 3 ಸ್ಟೆಪ್ ಇರುತ್ತೆ: ಅಡ್ರೆಸ್ ಫಿಲ್ಅಪ್ ಮಾಡೋದು, ನಂತರ ಪ್ರಿವ್ಯೂ, ಆ ನಂತರ ಪೇಮೆಂಟ್. ಸೊ ಎಷ್ಟು ಡೀಟೇಲ್ಸ್ ಗಳನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ ಡೀಟೇಲ್ಸ್ ಟು ಬಿ ಅಪ್ಡೇಟೆಡ್, ಇಲ್ಲಿ ನಿಮ್ಮ ಒಂದು ಕೇರ್ ಆಫ್ ಅನ್ನ ಹಾಕಬೇಕಾಗತ್ತೆ. ಇಲ್ಲಿ ಕೇರ್ ಆಫ್ ಆದ್ರೂ ಹಾಕಿ, ಸನ್ ಆಫ್ ಆದ್ರೂ ಹಾಕಿ, ವೈಫ್ ಆಫ್ ಆದ್ರೂ ಹಾಕಿ, ಡಾಟರ್ ಆಫ್ ಆದ್ರೂ ಹಾಕಿ. ಸೊ ನಿಮ್ಗೆ ಯಾವ ಒಂದು ಅಡ್ರೆಸ್ ಏನು ಬದಲಾವಣೆ ಆಗ್ಬೇಕೋ ಅದನ್ನ ನೀವು ಇಲ್ಲಿ ಪೂರ್ತಿಯಾಗಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂತ ಒಂದು ಪ್ರೊಸೀಜರ್ ಏನು ಅಂತಂದ್ರೆ, ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇಂದ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ. ಅದು ಏನಂತ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೈ ರಿಕಗ್ನೈಸ್ಡ್
ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಸೊ ನಾನು ಕಾಲೇಜಿನ ಪ್ರಿನ್ಸಿಪಾಲಿನ ಒಂದು ಸೀಲು ಸಿಗ್ನೇಚರ್ ಮಾಡಿಸಿರೋದ್ರಿಂದ ನಾನು ಈ ಒಂದು ಆಪ್ಷನ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ನೀವು ಕೂಡ ಕಾಲೇಜ್ ಪ್ರಿನ್ಸಿಪಾಲ್ ಸೀಲು ಸಿಗ್ನೇಚರ್ ಏನಾದ್ರು ಹಾಕ್ಸಿದ್ರೆ ಫಾರ್ಮ್ ಮೇಲೆ ಅದನ್ನ ಅಪ್ಲೋಡ್ ಮಾಡಿ, ನಿಮ್ಮ ಒಂದು ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿರುವಂತ ಒಂದು ಡಾಕ್ಯುಮೆಂಟ್ ಅನ್ನ. ಸೊ ನೋಡಿ, ನಾನು ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆ, ಅದನ್ನ ನಾನು ನಮ್ಮ ಒಂದು ಡಾಕ್ಯುಮೆಂಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡುವಾಗ ಇಲ್ಲಿ ಕೆಳಗಡೆ ಒಂದು ಲೈನ್ ಇದೆ ನೋಡಿ, ಇದು ಗ್ರೀನ್ ಕಲರ್ 100% ಫಿಲ್ಅಪ್ ಆಗಬೇಕು. ಇದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ರಿವ್ಯೂ ಬಟನ್ ಓಪನ್ ಆಗುತ್ತೆ. ಈ ಪ್ರಿವ್ಯೂ ನಿಮ್ಮ ಒಂದು ಡೀಟೇಲ್ಸ್ ತುಂಬಿರೋದು ಪ್ರಿವ್ಯೂ ಆಗುತ್ತೆ. ಅದರ ನಂತರ ನೆಕ್ಸ್ಟ್ ಪೇಮೆಂಟ್ ಪ್ರೊಸೀಜರ್ ಬರುತ್ತೆ. ಇಲ್ಲಿ ನಿಮಗೆ ಆನ್ಲೈನ್ ಮುಖಾಂತರ 50 ರುಪೀಸ್ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಈ ಒಂದು ಆನ್ಲೈನ್ ಮುಖಾಂತರ ನೀವು ಡಾಕ್ಯುಮೆಂಟ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ವಾರದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಒಂದು ವಿಳಾಸ ಅಪ್ಡೇಟ್ ಆಗುತ್ತೆ. ಅವಾಗ ನೀವು ನಿಮ್ಮ ಒಂದು ಅಪ್ಡೇಟ್ ಆಗಿರುವಂತ ಆಧಾರ್ ಕಾರ್ಡ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಸಿಕ್ಕಿರುವಂತ ಮಾಹಿತಿ. ಈ ಮಾಹಿತಿ ನಿಮ್ಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.